ಸಿಎಂ ವಿಜಯ್ ಹಾಗೂ ಸಂಗೀತ ಮತ್ತೆ ಒಂದಾದ್ರ. ವಿಜಯ್ ಅವರ ಆ ನಡೆಯ ಬಗ್ಗೆ ತ್ರಿಷಾ ಹೇಳಿದ್ದೇನು? ದಳಪತಿ ದಂಪತಿ ರಾಜಿ ಸಂಧಾನಕ್ಕೆ ಅವರೇ ಕಾರಣ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ತಮಿಳುನಾಡಿನ ಸಿಎಂ ಆಗಿರುವಂತಹ ನಟ ವಿಜಯ್ ಅವರ ದಾಂಪತ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರುಕು ಮೂಡಿತು. ಅವರ ವೈಯಕ್ತಿಕ ಜೀವನ ಡಿವೋರ್ಸ್ ಹಂತಕ್ಕೂ ಕೂಡ ಹೋಗಿತ್ತು. ಈಗಾಗಲೇ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ಕೂಡ. ಈ ಸಮಯದಲ್ಲಿ ವಿಜಯ್ ದಂಪತಿ ಕುರಿತಾದಂತಹ ಒಂದು ಹೊಸ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಈ ವಿಚಾರದ ಬಗ್ಗೆ ಅಧಿಕೃತವಾಗಿ ಯಾವುದೇ ದೃಢೀಕರಣ ಆಗಿಲ್ಲ. ಆದರೂ ಕೂಡ ಹಲವು ತಿಂಗಳಿಂದ ವಿಜಯ್ ಹಾಗೂ ಸಂಗೀತ ಬೇರೆ ಬೇರೆ ಆಗಿದ್ರು. ಆ ಸುದ್ದಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕಾಳ್ಗಿಚ್ಚಿದಂತೆ ಹಬ್ಬಿತ್ತು. ಸದ್ಯದ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅವರಿಬ್ಬರು ಮತ್ತೆ ಒಂದಾಗಿದ್ದಾರೆ ಅನ್ನೋ ಒಂದು ವರದಿ ಕೂಡ ಈಗ ಆಗಿರುವಂತಹದ್ದು. ವಿಜಯ್ ಅವರ ವೈಯಕ್ತಿಕ ಜೀವನ ಮತ್ತೆ ಮುನ್ನೆಲೆಗೆ ಬಂದಿರುವಂತಹದ್ದು. ವಿಜಯ್ ಹಾಗೂ ಸಂಗೀತ ಮತ್ತೆ ಒಂದಾಗಿದ್ದಾರೆ ಎಂಬ ವರದಿಗಳ ಅವರ ಸಂಬಂಧದ ಬಗ್ಗೆ ಮತ್ತೆ ಚರ್ಚೆಗಳು ಕೂಡ ಈಗ ಶುರುವಾಗಿರುವಂತಹದ್ದು. ವಿಜಯ್ ಅವರ ಹಲವು ರಾಜಕೀಯ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸಂಗೀತ ಅವರು ಕಂಪ್ಲೀಟ್ ಆಗಿ ಗೈರಾಗಿದ್ರು. ಅಷ್ಟೇ ಯಾಕೆ, ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಸಂಗೀತ ಹಾಗೂ ಅವರ ಮಗ ಇಬ್ರು ಕೂಡ ಬಂದಿರಲಿಲ್ಲ. ಅವತ್ತು ಬಂದಿದ್ದು ನಟಿ ತ್ರಿಷಾ ಅವರು. ಸಾಮಾನ್ಯವಾಗಿ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಅಂತಂದ್ಮೇಲೆ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಸರಿ ಮಾಡಿಕೊಂಡು ಮತ್ತೆ ಅಗೇನ್ ಅವರಿಬ್ರು ಕೂಡ ಒಂದಾಗುವಂತಹ ಒಂದು ಸನ್ನಿವೇಶಗಳು ನಾವು ನೋಡಬಹುದು. ಈಗ ವಿಜಯ್ ಅವರು ಕೂಡ ಅದೇ ರೀತಿಯಾದಂತಹ ಒಂದು ಸನ್ನಿವೇಶವನ್ನ ಎದುರಿಸಿದ್ರು. ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಅವರ ಪತ್ನಿ ಬಂದಿರಲಿಲ್ಲ. ಅದಕ್ಕೆ ಕಾರಣ ತ್ರಿಷಾ ಅವರು ಎಂಟ್ರಿ ಆಗಿದ್ರು. ಜೊತೆಗೆ ಅವರಿಬ್ಬರ ನಡುವೆ ಅಂದ್ರೆ ಸಂಗೀತ ಮತ್ತೆ ವಿಜಯ್ ಅವರ ನಡುವೆ ಒಂದಷ್ಟು ವೈಮನಸ್ಸು ಶುರುವಾಗಿತ್ತು. ಡಿವೋರ್ಸ್ ಹಂತಕ್ಕೂ ಕೂಡ ಹೋಗಿತ್ತು. ಚುನಾವಣೆಯ ಸಂದರ್ಭದಲ್ಲಿ ಡಿವೋರ್ಸ್ಗಾಗಿ ಸಂಗೀತ ಅವರು ಕೋರ್ಟ್ ಮೆಟ್ಟಿಲು ಕೂಡ ಹೇರಿದ್ರು. ಅದಾದ್ಮೇಲೆ ಒಂದು 200 ಕೋಟಿ ಕೊಟ್ಟು ಸೆಟಲ್ಮೆಂಟ್ ಮಾಡಿದ್ರು. ಈ ರೀತಿಯಾಗಿ ಒಂದಷ್ಟು ಚರ್ಚೆ ಕೂಡ ಹಬ್ಬಿತ್ತು. ಯಾವಾಗ? ಚುನಾವಣೆಯ ಸಂದರ್ಭದಲ್ಲಿ, ವಿಜಯ್ ಅವರು ಚುನಾವಣೆಯ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ. ಅದಾದ ನಂತರ ಟಿವಿಕೆ ಪಕ್ಷ ಸುಮಾರು 107 ಸ್ಥಾನಗಳನ್ನ ಗೆಲ್ತು. ಅದಾದ ಮೇಲೆ ವಿಜಯ್ ಅವರು ಸಿಎಂ ಆದ್ರು. ಸಿಎಂ ಆದ ಮೇಲೂ ಕೂಡ ವಿಜಯ್ ಹಾಗೂ ಸಂಗೀತ ಇಬ್ರು ಎಲ್ಲೂ ಕೂಡ ಒಟ್ಟಾಗಿ ಕಾಣಿಸ್ಕೊಂಡಿದ್ದು ಕಾಣಲೇ ಇಲ್ಲ. ಬರೀ ತ್ರಿಷಾ ಮಾತ್ರ ಕಾಣಿಸ್ತಾ ಇದ್ರು. ಬಹುತೇಕ ಎಲ್ಲರೂ ಕೂಡ ಸಂಗೀತ ಅವರಿಗೆ ಡಿವೋರ್ಸ್ ಕೊಟ್ಟೇ ಬಿಟ್ರು. ಡಿವೋರ್ಸ್ ಕೊಟ್ಟ ತ್ರಿಷಾ ಅವ್ರನ್ನ ಮದುವೆ ಆಗ್ತಿದ್ದಾರೆ ಅನ್ನೋ ಒಂದು ಈ ರೀತಿಯಾಗಿ ಚರ್ಚೆ ಕೂಡ ಶುರುವಾಗಿತ್ತು. ಆದ್ರೆ ಈಗ ಸದ್ಯದ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ವಿಜಯ್ ಹಾಗೂ ಸಂಗೀತ ಮತ್ತೆ ಒಂದಾಗಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಈಗ ಹರಿದಾಡ್ತಿರುವಂತಹದ್ದು. ಎಸ್, ಚುನಾವಣೆಗೂ ಮುನ್ನ ವಿಜಯ್ ಕೌಟುಂಬಿಕ ಸಮಸ್ಯೆಗಳನ್ನ ದೊಡ್ಡ ಮಟ್ಟದಲ್ಲಿ ಎದುರಿಸಿದ್ರು. ಅವರ ಪತ್ನಿ ಸಂಗೀತ ವಿಚ್ಛೇದನ ಕೋರಿ ನ್ಯಾಯಾಲಯದ ಮೊರೆ ಕೂಡ ಹೋಗಿದ್ರು. ಇದಕ್ಕೆ ಕಾರಣ ತ್ರಿಷಾ ಅವರ ಜೊತೆಗಿನ ಸಂಬಂಧ. ಇದು ಇಬ್ಬರು ಬೇರೆಯಾಗಲಿದ್ದಾರೆ ಎಂಬ ಊಹಾಪೋಹಗಳಿಗೆ ಕಾರಣ ಕೂಡ ಆಗಿತ್ತು. ಅದಾಗ್ಯೂ ಕೂಡ ವಿಜಯ್ ಅವರು ಮುಖ್ಯಮಂತ್ರಿ ಆದ್ರು. ಎಲ್ಲವೂ ಬದಲಾಗುತ್ತಿದೆ, ಅನೇಕ ವಿಷಯಗಳು ತಲೆ ಕೆಳಕಾಗುತ್ತಿವೆ. ಅದೇ ರೀತಿಯೇ ಈಗ ಅವರ ಕೌಟುಂಬಿಕ ವಿಷಯವೂ ಕೂಡ ತಲೆ ಕೆಳಗಾಗುವಂತಹ ಒಂದು ಪರಿಸ್ಥಿತಿ ಈಗ ಬಂದಿರುವಂತಹದ್ದು. ಈ ಕ್ರಮದಲ್ಲಿ ದಳಪತಿಗಳು ಅಂದ್ರೆ ವಿಜಯ್ ಹಾಗೂ ಸಂಗೀತ ಅವರು ಮತ್ತೆ ಒಂದಾಗ್ತಿದ್ದಾರೆ ಎಂಬ ಸುದ್ದಿ ಅವರ ಅಭಿಮಾನಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನ ಮನೆ ಮಾಡ್ತಾ ಇದೆ. ಎಸ್, ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ. ಸದ್ಯ ಇವರ ಇಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿದಾಡ್ತಿರುವ ಒಂದು ಸುದ್ದಿ ಏನಪ್ಪಾ ಅಂತಂತಂದ್ರೆ, ವಿಜಯ್ ಅವರ ತಾಯಿ ಶೋಭಾ ಚಂದ್ರಶೇಖರ್ ಅವರು ಇಬ್ಬರನ್ನು ಸರಿ ಮಾಡ್ಲಿಕ್ಕೆ ಹೊರಟಿದ್ದಾರಂತೆ. ಅಂದ್ರೆ ವಿಜಯ್ ಹಾಗೂ ಸಂಗೀತ ಅವರಿಬ್ಬರನ್ನು ಕೂಡ ನೀವು ಸರಿಯಾಗಿ ಹೋಗ್ಬೇಕು ಅಂತಂತೇಳಿ ಇಬ್ಬರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಬೇಕು ಅಂತೇಳಿ ತಾಯಿ ಶೋಭಾ ಚಂದ್ರಶೇಖರ್ ಅವರು ಮುಂದಾಗಿರುವುದಂತೆ. ಇನ್ನು ಸಂಗೀತ ಅವರು ಸದ್ಯ ಚೆನ್ನೈನಲ್ಲಿ ಇರುವಂತಹದ್ದು. ಚೆನ್ನೈಯಿಂದ ಸಂಗೀತ ಅವರು ವಾಪಸ್ ಬಂದ ಮೇಲೆ ಇವರಿಬ್ರು ಕೂಡ ಒಟ್ಟಿಗೆ ಸಮಯನ ಕಳೀತಿದ್ದಾರೆ ಅನ್ನೋ ಒಂದು ವರದಿ ಕೂಡ ಆಗಿರುವಂಥದ್ದು. ಸದ್ಯಕ್ಕೆ ಈ ಎಲ್ಲಾ ಹೇಳಿಕೆಗಳು ಕೇವಲ
ಊಹಾಪೋಹಗಳಾಗಿದ್ದು ಯಾವುದೂ ಕೂಡ ಸರಿಯಾಗಿ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಸಿಎಂ ವಿಜಯ್ ಅವರ ವೈಯಕ್ತಿಕ ಜೀವನದ ಭವಿಷ್ಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಆಗುತ್ತಿರುವಂತಹದ್ದು. ಮತ್ತೆ ವಿಜಯ್ ಸಂಗೀತ ಒಂದಾಗುವಂತಹ ಒಂದು ಸುದ್ದಿ ಕೇಳಿ ಈಗಾಗಲೇ ಅವರ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಕೂಡ ಮಾಡ್ತಿರುವಂತಹದ್ದು. ಇಲ್ಲಿ ಒಂದು ವಿಚಾರವನ್ನ ಹೇಳಲೇಬೇಕಾಗುತ್ತೆ. ವಿಜಯ್ ಅವರು ಸಿಎಂ ಆಗಿದ್ದಾರೆ. ತಮಿಳುನಾಡಿನಲ್ಲಿ ಈಗ ಅವ್ರದೇ ಆದಂತಹ ಒಂದು ಸರ್ಕಾರ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಅವರ ಫ್ಯಾಮಿಲಿ ವಿಚಾರನೂ ಕೂಡ ಅವ್ರು ಸರಿ ಮಾಡ್ಕೊಳ್ಳೇಬೇಕಾಗುತ್ತೆ. ಏನೇ ಆಗಿರ್ಬೋದು, ಎಷ್ಟೇ ಸಮಸ್ಯೆ ಬಂದಿರ್ಬೋದು, ಅವರಿಬ್ಬರ ನಡುವೆ ಅಂದ್ರೆ ಗಂಡ ಹೆಂಡತಿ ನಡುವೆ ಏನೇ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ, ಆದ್ರೆ ಹೆಂಡತಿ ಹೆಂಡತಿನೇ, ಗಂಡ ಗಂಡನೇ. ಸೊ ಹಾಗಾಗಿ ಮಗ ಕೂಡ ಇದ್ದಾನೆ. ಸೊ ಅವನ ಭವಿಷ್ಯಕ್ಕಾದ್ರೂ ಕೂಡ ಇವೆಲ್ಲವನ್ನು ಕೂಡ ಬಿಟ್ಟು ಅಂದ್ರೆ ತ್ರಿಷಾ ಅವರ ಜೊತೆ ಇದ್ದಂತಹ ಸಂಬಂಧ ಅಥವಾ ಅವರ ನಡುವೆ ಯಾವ ರೀತಿಯಾದಂತಹ ಒಂದು ವೈಯಕ್ತಿಕವಾದಂತಹ ಸಂಬಂಧ ಇತ್ತು ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ವಿಜಯ್ ಅವರು ಇಡೀ ರಾಜ್ಯದ ಸಿಎಂ ಆಗಿದ್ದಾರೆ. ತಮಿಳುನಾಡಿನ ರಾಜ್ಯದ ಸಿಎಂ ಆಗಿದ್ದಾರೆ. ಅವರಿಗೆ ಅವ್ರದೇ ಆದಂತಹ ಒಂದು ದೊಡ್ಡ ಮಟ್ಟದಲ್ಲಿ ಜವಾಬ್ದಾರಿ ಕೂಡ ಇರುತ್ತೆ. ಒಂದು ವರ್ಚಸ್ಸು ಕೂಡ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅವರ ವೈಯಕ್ತಿಕವಾದಂತಹ ಬದುಕು ಹಾಳಾಗದಂತೆ ಅವರು ನೋಡ್ಕೊಳ್ಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.